ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಲ್ಫ್ ಮೇಕೋವರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಮುಖ ಎಲ್ಲ ಫೇಸ್ ಎಲ್ಲ ಕ್ಲೀನ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ನಾವು ನಾರ್ಮಲಾಗಿ ನೀವು ಮನೇಲಿ ಯಾವ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ಸೊ ಅದನ್ನೇ ಯೂಸ್ ಮಾಡ್ಬೋದು. ಪಾಂಡ್ಸ್, ಲಾಕ್ಮಿ ಆರ್ ನನ್ನ ಹತ್ರ ಈಗ ನಿವಿಯಾ ಇತ್ತು, ಸೊ ನಿವಿಯಾನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮಾಯ್ಶ್ಚರೈಸರ್ ನಾವು ಏನಕ್ಕೆ ಬಳಸ್ತೀವಿ ಅಂದರೆ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರೋದಕ್ಕೆ, ಹಾಗೆ ನಮ್ಮ ಮೇಕಪ್ ಏನು ಮಾಡೋದು ನಮ್ಮ ಸ್ಕಿನ್ ಒಳಗಡೆ ಹೋಗಿ ಅದು ಡ್ಯಾಮೇಜ್ ಮಾಡಬಾರ್ದು. ಮಾಯ್ಶ್ಚರ್ ಆಗಿರೋದಕ್ಕೋಸ್ಕರ, ಲಾಂಗ್ ಲಾಸ್ಟಿಂಗ್ ಉಳಿಯೋದಕ್ಕೋಸ್ಕರನೂ ಸಹ ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀವಿ. ಮಾಯ್ಶ್ಚರೈಸರ್ ಯೂಸ್ ಆದಮೇಲೆ ನಾವು 1 to 2 ಮಿನಿಟು ಫ್ರೀ ಬಿಡಬೇಕು. ನಮ್ಮದು ಏನು ಹಾಕಿದ್ದೀವಲ್ಲ ಅದೆಲ್ಲ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಬೇಕು, ನೀಟಾಗಿ ಡ್ರೈ ಆಗಬೇಕು. ಸೊ ನೆಕ್ಸ್ಟ್ ಇದಾದಮೇಲೆ ಏನು ಮಾಡಿ, ನಿಮ್ಮ ಲಿಪ್ಸ್ನ ಸ್ವಲ್ಪ ಡ್ರೈ ಆಗಿರುತ್ತಲ್ವ, ಸೊ ಅದನ್ನೆಲ್ಲ ನಾವು ಲಿಪ್ ಬಾಮ್ನ ಹಾಕ್ಕೊಂಡು, ಯಾಕೆಂದರೆ ಲಿಪ್ಸ್ಟಿಕ್ ಆಗೋದಕ್ಕೆ ನಾವು ಸ್ವಲ್ಪ ಲಿಪ್ ಬಾಮ್ ಹಾಕಿ ನಾವು ಅದನ್ನ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ, ಡ್ರೈ ಆಗಬಾರ್ದು ಲಿಪ್ಸು. ಸೊ ಇಲ್ಲಿ ನಾನು ಮಾಯ್ಶ್ಚರೈಸರ್ ಹಾಕಿ ಡ್ರೈ ಆದಮೇಲೆ ಪ್ರೈಮರು ತುಂಬ ಮುಖ್ಯ. ಯಾವ ಬ್ರ್ಯಾಂಡಾದ್ರೂ ತೊಗೋಬೋದು. ಸ್ವಲ್ಪ ಅಫೋರ್ಡೆಬಲ್ ರೇಟಲ್ಲಿ ಸಿಗೋದಾದರೆ ಇನ್ಸೈಟ್ದು ಸ್ವಲ್ಪ ಅಫೋರ್ಡೆಬಲ್ ರೇಟ್ ಇರುತ್ತೆ. ಸೊ ನಾನಿಲ್ಲಿ ಇನ್ಸೈಟ್ನ ಬಳಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟಷ್ಟು ನಾವು ಫೇಸ್ಗೆ ಹಾಕಿ ನೀಟಾಗಿ ಎಲ್ಲ ಕಡೆ ಕವರ್ ಮಾಡಬೇಕು. ಪ್ರೈಮರ್ ಹಾಕೋದ್ರಿಂದ ನಾವು ಏನು ಫೌಂಡೇಶನ್ ಹಾಕ್ತೀವಿ ನಮ್ಮ ಸ್ಕಿನ್ ಮೇಲೆ ನೀಟಾಗಿ ಲಾಂಗ್ ಲಾಸ್ಟಿಂಗಾಗಿ ಉಳಿಯುತ್ತೆ, ಹಾಗೆ ನಮಗೆ ಬ್ಲೆಂಡ್ ಆಗುತ್ತೆ ನೀಟಾಗಿ ಫೌಂಡೇಶನ್ನು, ಪ್ಯಾಚಿ ಆಗಲ್ಲ. ಒಬ್ಬೊಬ್ಬರಿಗೆ ಸ್ಕಿನ್ ಮೇಲೆ ಡಾಟ್ಸ್ಗಳಿರುತ್ತೆ, ಹೋಲ್ಸ್ಗಳಿರುತ್ತೆ, ಅದೆಲ್ಲ ಕವರಪ್ ಮಾಡೋದ್ರಿಂದ ಫೌಂಡೇಶನ್ನು ನಮಗೆ ಪ್ಯಾಚಿಯಾಗಿ ಉಳಿಯೋದಿಲ್ಲ, ಇನ್ನರ್ ಲೇಯರ್ಗೆ ಹೋಗೋದಿಲ್ಲ. ಒಂದು ನೀಟಾಗಿ ಒಂದು ಲೇಯರ್ ಆಗಿ ನಮಗೆ ಪ್ರೈಮರು ಕೆಲಸ ಮಾಡುತ್ತೆ. ಸೊ ಅದರಿಂದ ನಾವಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ವಿ. ನಾವು ಇದರಲ್ಲಿ ಮೇಬರ್ಲಿನೂ ಸಹ ಯೂಸ್ ಮಾಡ್ಬೋದು, ಮತ್ತು ಕಲರ್ ಬಾರು ತುಂಬ ಚೆನ್ನಾಗಿದೆ. ನಾನಿಲ್ಲಿ ಇನ್ಸೈಟ್ದಿತ್ತು, ಸೊ ಇನ್ಸೈಟೇ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮುಖಕ್ಕೆಲ್ಲ ಹಾಕಿ ಬ್ಲೆಂಡ್ ಮಾಡಬೇಕು. ನನ್ನ ಹತ್ರ ಸ್ವಲ್ಪ ಸ್ಟೋವ್ ಕ್ರೀಮ್ ಇತ್ತು, ಸೊ ಸ್ವಲ್ಪ ಲಿಟಲ್ ಆಗಿ ಸ್ವಲ್ಪ ಶೈನ್ ಬರಲಿ ಅಂತ ಸ್ಟೋವ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ಸ್ವೆಟ್ಟಿಂಗ್ ಇರೋರಿಗೆ ಸ್ವೆಟ್ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಲಿಟಲ್ ಕ್ವಾಂಟಿಟಿಯಷ್ಟು ಮಾತ್ರ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸ್ಕಿನ್ ಸ್ವಲ್ಪ ಶೈನ್ ಬರುತ್ತೆ, ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದೆಲ್ಲ ಡ್ರೈ ಆದಮೇಲೆ 2 to 3 ಮಿನಿಟ್ಸ್ ಹಾಗೆ ಬಿಡಬೇಕು, ನೀಟಾಗೆಲ್ಲ ಡ್ರೈ ಆಗುತ್ತೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಇದಾದಮೇಲೆ ನಾವು ಫೌಂಡೇಶನ್ ಯೂಸ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ನಲ್ಲಿ ಏನು ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಅಕಸ್ಮಾತ್ ಅಂಡರ್ ಐ ಡಾರ್ಕ್ ಇರುತ್ತೆ, ಲಿಪ್ಸ್ ಏರಿಯೆಲ್ಲ ಸ್ವಲ್ಪ ಡಾರ್ಕ್ ಇರುತ್ತಲ್ವ, ಸೊ ಅದನ್ನು ನಾವು ಫಸ್ಟು ಕನ್ಸೀಲ್ ಮಾಡಿ ಕವರಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾವು ಫೌಂಡೇಶನ್ ಹಾಗೆ ಹಚ್ಚಿದ್ರೆ ನಮ್ಮ ಮುಖದಲ್ಲಿರೋ ಕಲೆಗಳು, ಸ್ಪಾಟ್ಸ್ಗಳು ಹೇಗಿದೆ ಅನ್ಇವನ್ ಸ್ಕಿನ್ ಟೋನ್ ಇರೋದೆಲ್ಲ ಹಾಗೆ ಕಾಣ್ಬಿಡುತ್ತೆ. ಸೊ ಅದರಿಂದ ನಾನಿಲ್ಲಿ ಇನ್ಸೈಟ್ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಸೊ ಇದನ್ನೇ ಯಾಕೆ ನಾನು ಯೂಸ್ ಮಾಡಬಾರ್ದು ಅಂತ ಇದನ್ನ ಟ್ರೈ ಮಾಡ್ತಾಯಿದ್ದೀನಿ. ನಾನು ನಾರ್ಮಲಾಗಿ ನನ್ನ ಹತ್ರ ಮೇಬರ್ಲಿಂದು ಸಪ್ರೇಟ್ ಒಂದಿದೆ, ಸೊ ನಾನು ಇವತ್ತನ್ನು ಟ್ರೈ ಮಾಡೋಣ ಅಂತ ನನ್ನ ಶೇಡ್ನ ತೊಗೊಂಡು, ನನ್ನ ಲಿಪ್ಸ್ ಏರಿಯಲ್ಲಿ ಸ್ವಲ್ಪ ಡಾರ್ಕ್ ಇರುತ್ತೆ, ಸೊ ನೋಸ್ ಹತ್ರ ಒಂದೆರಡು ಡಾಟ್ಸ್ಗಳಿತ್ತು, ಸೊ ಅದನ್ನೆಲ್ಲ ನಾನು ಕನ್ಸೀಲ್ ಮಾಡಿಕೊಂಡು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಣ್ಣಿನ ಸುತ್ತ ಸ್ವಲ್ಪ ನಾರ್ಮಲಾಗಿ ಸ್ವಲ್ಪ ಡಾರ್ಕ್ನೆಸ್ಸು ಇತ್ತು, ಸೊ ಅದಕ್ಕೋಸ್ಕರ ನಾನು ಕನ್ಸೀಲರಲ್ಲಿ ಎಲ್ಲ ಕವರಪ್ ಮಾಡ್ತಾಯಿದ್ದೀನಿ. ಈವನ್ ಸ್ಕಿನ್ ಟೋನ್ ಆಗಬೇಕು, ಶೇಡೆಲ್ಲ ಒಂದೇ ಥರ ಕಾಣಬೇಕು ಅಂತ ಇದನ್ನು ಹಾಕೋದಷ್ಟೇ, ಬೇರೆ ಏನು ಪ್ರೋಸೆಸ್ ಇಲ್ಲ ಇದು. ಸೊ ನಮ್ಮ ನೋಡಿ ಸ್ವಲ್ಪ ಇವಾಗ ಆ ಐಸ್ಗೂ ಈ ಐಸ್ಗೂ ನೋಡಿ ಸ್ವಲ್ಪ ಕಲರು ಡಿಫ್ರೆನ್ಸ್ ಇದೆಲ್ಲ, ಸೊ ಅದಕ್ಕೋಸ್ಕರ ಮಾತ್ರ ಇಲ್ಲಿ ನಾವು ಕನ್ಸೀಲ್ ಯೂಸ್ ಮಾಡ್ತೀವಿ. ನೋಸ್ ಹತ್ರನೂ ಸ್ವಲ್ಪ ಡಾರ್ಕ್ ಇರುತ್ತೆ. ಸೊ ಎಲ್ಲೆಲ್ಲಿ ನಮಗೆ ಸ್ವಲ್ಪ ಡಾಟ್ಸ್ಗಳಿರುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ನಮ್ಮ ಶೇಡಲ್ಲಿ 5 ಶೇಡ್ ಕೊಟ್ಟಿರ್ತಾರೆ, ಸೊ ಅದರಲ್ಲಿ ನಮಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೆ ನೋಡಿಕೊಂಡು ಅದನ್ನ ನಾವು ಅಪ್ಲೈ ಮಾಡಿ ನೋಡಿ. ನೀಟಾಗಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇನ್ಸೈಟ್ದು ಕಾಸ್ಮೆಟಿಕ್ಸು. ನಾನು ತುಂಬ ವರ್ಷಗಳಿಂದ ಇನ್ಸೈಟ್ದು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೆ, ಸೊ ಕನ್ಸೀಲರ್ ನಾನು ಟ್ರೈ ಮಾಡಿರಲಿಲ್ಲ. ಸೊ ಇವತ್ತು ಕನ್ಸೀಲರ್ ಟ್ರೈ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು, ಲೈಕ್ ಫೌಂಡೇಶನ್ ಹಚ್ಚಿದ ಥರನೇ ಫೀಲ್ ಆಗ್ತಾಯಿತ್ತು ನನಗೆ. ಸ್ವಲ್ಪ ಸ್ಪಾಟ್ಸ್ ಇದೆ ನನಗಿಲ್ಲಿ ನೋಸ್ ಹತ್ರ, ಅದನ್ನೆಲ್ಲ ಕವರಪ್ ಮಾಡ್ತಾಯಿದ್ದೀನಿ ಕನ್ಸೀಲರಿಂದ.
ತುಂಬ ಬ್ಲ್ಯಾಕ್ ಮಚ್ಚೆಗಳು ಅಕಸ್ಮಾತು ನಿಮಗೆ ಪಿಂಪಲ್ ಮಾರ್ಕ್ ಇದ್ದರೆ ಅದರಲ್ಲಿ ಆರೆಂಜ್ ಕರೆಕ್ಟರ್ ಅಂತ ಇರುತ್ತೆ. ಸೊ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಅದ್ರ ಮೇಲೆ ನಮ್ಮ ಕನ್ಸಿಲರ್ದು ನಮ್ಮದು ಏನು ಶೇಡ್ ಇರುತ್ತೆ ಅದನ್ನು ಅದರಲ್ಲಿ ಔಟರ್ ಲೇಯರ್ ಇನ್ನೊಂದು ಲೇಯರ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಕಂಪ್ಲೀಟಾಗಿ ಕವರ್ ಆಗುತ್ತೆ. ನೋಡಿ ನನ್ನ ನೋಸ್ ಏರಿಯಾ ಎಲ್ಲ ಸ್ವಲ್ಪ ಕನ್ಸಿಲ್ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಎಲ್ಲ ಒಂದೇ ಸ್ಕಿನ್ ಟೋನ್ ಕಾಣಲಿ ಅಂತ. ಎಲ್ಲ ಕವರ್ ಅಪ್ ಮಾಡ್ಕೊಳ್ಳಿ ಈಗ ನೀಟಾಗಿ. ನಾನು ಎಲ್ಲ ಒಂದೇ ಥರ ಸ್ಕಿನ್ ಕಾಣಲಿ ಅಂತ ಒಂದು ಸ್ವಲ್ಪ ಎಲ್ಲ ಕಡೆನೂ ಕನ್ಸೀಲ್ ಮಾಡಿ ಕವರ್ ಅಪ್ ಮಾಡ್ಕೊಂಡಿದ್ದೀನಿ. ನನಗೆ ಬೇಸಿಕಲಿ ಸ್ವಲ್ಪ ಮೌತ್ ಏರಿಯಾ ಮಾತ್ರ ಸ್ವಲ್ಪ ಡಾರ್ಕ್ ಅನ್ನಿಸ್ತಿತ್ತು, ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ. ಹಾಗೆ ಫೋರ್ಹೆಡನ್ನು ಸ್ವಲ್ಪ ಕವರ್ ಅಪ್ ಮಾಡಿದ್ದೀನಿ. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಏಕೆಂದರೆ ಇದು ಸ್ವಲ್ಪ ಬ್ಲೆಂಡಿಂಗ್ ಚೆನ್ನಾಗಾಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಕೈಯಲ್ಲೇ ಬ್ಲೆಂಡ್ ಮಾಡ್ತೀನಿ. ಸ್ಪಾಂಜ್ ಯೂಸ್ ಮಾಡಿಲ್ಲ. ಸೊ ಕೈಯಲ್ಲೇ ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು ನೀಟಾಗಿ. ಓಕೆ ನೋಡೋಣ ಅಂತ ಟ್ರೈ ಮಾಡಿದೆ. ಚೆನ್ನಾಗಿದೆ ಪ್ರಾಡಕ್ಟು, ನಂಗೆ ತುಂಬ ಇಷ್ಟ ಆಯಿತು. ನೀವು ಇದನ್ನು ಟ್ರೈ ಮಾಡಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಏನೂ ಇಲ್ಲ, ನಾನೇ ಸೆಲ್ಫಾಗಿ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ. ಸೊ ಅದರಿಂದ ಹೇಗೆ ಬರುತ್ತೆ ಮೇಕಪ್ಪು ನೋಡೋಣ ಅಂತ ಟ್ರೈ ಮಾಡಿದ್ದೀನಿ. ಸೊ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಏಕೆಂದರೆ ನಾನು ಒಂದು ಪ್ರೊಸೀಜರ್ ಏನು ಮಾಡ್ತಾ ಇರ್ತೀವಿ, ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಮಿಡಲಲ್ಲಿ ಗೊತ್ತಾಗೋದಿಲ್ಲ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ನೋಡಿ. ಇದು ಬಂದುಬಿಟ್ಟು ನಾನೊಂದು ಸ್ಪಾಂಜ್ ಇದೆ ನನ್ನ ಹತ್ರ. ಸೊ ಇದರಿಂದ ನೀಟಾಗಿ ಬ್ಲೆಂಡ್ ಮಾಡ್ತೀನಿ, ಯಾಕೆಂದರೆ ಪ್ಯಾಚಿ ಪ್ಯಾಚಿ ಥರ ಕಾಣಬಾರ್ದು. ನೀಟಾಗಿ ಸ್ವಲ್ಪ ಜಾಸ್ತಿ ಕನ್ಸಿಲರ್ ಉಳ್ಕೊಂಡಿದೆ ಅಂತ ನಮ್ಗೆ ಅನಿಸಿದ್ರೆ ಸ್ವಲ್ಪ ಸ್ಪಾಂಜ್ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇಲ್ಲ ಬ್ಯೂಟಿ ಬ್ಲೆಂಡರ್ ಇರುತ್ತಲ್ಲ, ಸೊ ಅದರಲ್ಲೂ ಸಹ ನೀವು ಬ್ಲೆಂಡ್ ಮಾಡ್ಕೋಬೋದು. ನೋಡಿ ನೀಟಾಗಿ ಬ್ಲೆಂಡ್ ಆಗಿದೆ ಅಲ್ವಾ. ಇವಾಗ ಈವನ್ ಸ್ಕಿನ್ ಟೋನ್ ಆಗಿ ನನ್ನ ಫೇಸ್ ಕಾಣ್ತಾ ಇದೆ ನೋಡಿ. ಇಲ್ಲಿ ನನಗೆ ಸ್ವಲ್ಪ ಸ್ಪಾಟ್ಸ್ ಇತ್ತು, ಸೊ ಅದಕ್ಕೆ ನಾನು ಸ್ವಲ್ಪ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲಿ ತುಂಬ ಡಾರ್ಕ್ ಸ್ಪಾಟ್ಸು, ತುಂಬ ಪಿಂಪಲ್ ಮಾರ್ಕ್ಗಳಿರುತ್ತೋ, ಸೊ ಅಲ್ಲಿ ಸ್ವಲ್ಪ ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ ಅದ್ರ ಮೇಲೆ ನೀಟಾಗಿ ಮರ್ಜ್ ಮಾಡಬೇಕು. ಹ್ಯಾಂಡಲ್ಲೇ ಮಾಡ್ಬೋದು. ಸೊ ಅದಾದಮೇಲೆ ನಮ್ಮದು ಏನು ಶೇಡ್ ಇರುತ್ತೆ ಕನ್ಸಿಲರು ಅದನ್ನು ಹಾಕಿ ಸ್ವಲ್ಪ ಸ್ಪಾಂಜಲ್ಲೆಲ್ಲ ಬ್ಲೆಂಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ನಾನು ಐ ಶ್ಯಾಡೋ ತೊಗೊಂಡಿದ್ದೀನಿ. ಐ ಶ್ಯಾಡೋ ತೊಗೊಂಡು 5 ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಡ್ ಬೇಕು, ನಿಮ್ಮ ಹತ್ರ ಯಾವ ಶೇಡ್ ಇದೆ, ನೀವು ಡ್ರೆಸ್ ಯಾವ ಮ್ಯಾಚಿಂಗ್ ಆಗ್ತಿರೋ ಸೊ ಅದರದ್ದು ಶೇಡ್ ನೀವು ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಇಲ್ಲಿ ರೆಡ್ ಶೇಡದ್ದು ಸ್ಯಾರಿ ಉಡ್ತೀನಿ, ಸೊ ಅದಕ್ಕೋಸ್ಕರ ಸ್ವಲ್ಪ ರೆಡ್ ಆರೆಂಜ್ ಶೇಡಲ್ಲಿ ಬರೋ ಥರ ನಾನಿಲ್ಲಿ ಶೇಡ್ ಯೂಸ್ ಮಾಡ್ತಾಯಿದ್ದೀನಿ ಕನ್ಸಿಲರು. ನಾನಿಲ್ಲಿ ಕೈಯಲ್ಲೇ ಯೂಸ್ ಮಾಡ್ತಿದ್ದೀನಿ, ಯಾವುದೇ ರೀತಿ ಬ್ರಷ್ ಯೂಸ್ ಮಾಡ್ತಾಯಿಲ್ಲ. ಏಕೆಂದರೆ ನಾವು ಸೆಲ್ಫ್ ಮಾಡ್ಕೊಳ್ಳೋದ್ರಿಂದ ಬ್ರಷಸ್ಗಳು ನಾವು ಬೇರೆಯವ್ರಿಗೆಲ್ಲ ಯೂಸ್ ಮಾಡಿರ್ತೀವಿ. ಸೊ ನಮ್ಮದೇ ಓನ್ ಇಟ್ಕೊಂಡಿದ್ರೆ ಯೂಸ್ ಮಾಡ್ಕೊಳ್ಳಿ. ನೀವೇ ಓನಾಗಿ ಇಟ್ಕೊಂಡಿದ್ದು ನಿಮ್ಮ ಪರ್ಪಸ್ಗೆ ಇಟ್ಕೊಂಡಿದ್ರೆ ಯೂಸ್ ಮಾಡ್ಕೋಬೋದು. ಸೊ ನಾನು ಅದಕ್ಕೆ ಇಲ್ಲಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಗೋಲ್ಡಿಶ್ ಮತ್ತು ಆರೆಂಜ್ ಮಿಕ್ಸ್ ಮಾಡಿ 2 ಶೇಡನ್ನ ಮಿಕ್ಸ್ ಮಾಡಿ ಕವರ್ ಅಪ್ ಮಾಡಿಕೊಂಡೆ ಐ ಮೇಲೆ. ಸ್ವಲ್ಪ ಮಾರ್ನಿಂಗ್ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಮಾಡಿದ್ದೀನಿ, ತುಂಬ ಡಾರ್ಕ್ ಮಾಡಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು 5 ಮೇಕಪ್ ಕಂಪ್ಲೀಟ್ ಮಾಡಬೇಕಿತ್ತು. ಸೊ ಫಸ್ಟ್ ನಾನು ಫೌಂಡೇಶನ್ ಕಂಪ್ಲೀಟ್ ಮಾಡ್ಕೊಂಬೋಣ. ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು 160 ಶೇಡ್ ವಾರ್ಮ್ ಸ್ಯಾಂಡ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಪ್ರೈಮರ್ ಮಿಕ್ಸ್ ಇದೆ, ಸೊ ಅದನ್ನು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ನಿಮ್ಗೆ ಎಲ್ಲೆಲ್ಲಿ ಬೇಕು ಡಾಟ್ಗಳು ಹಾಕ್ಕೊಂಡು ನಾವೇನು ಬ್ಲೆಂಡರ್ ಇದೆಯಲ್ಲ ಅದರಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯಾಪ್ ಏನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವೇನು ಫೌಂಡೇಶನ್ ಯೂಸ್ ಮಾಡ್ತೀವೋ ಅದರಲ್ಲಿ ಲೇಯರ್ ಆಗಿ ಉಳ್ಕೋಬೇಕು. ಸೊ ಅದರಿಂದ ಟ್ಯಾಪ್ ಮಾಡ್ತಾ ಇದ್ದೀನಿ. ಬ್ಲೆಂಡ್ ಇದು ತುಂಬ ಚೆನ್ನಾಗಾಗುತ್ತೆ. ಕ್ವಾಂಟಿಟಿ ಜಾಸ್ತಿ ಇದೆ ಅನಿಸಿದ್ರೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಟ್ಯಾಪ್ ಬ್ಲೆಂಡ್ ಎರಡನ್ನೂ ಮಿಕ್ಸ್ ಮಾಡಿ ಒಂದೇ ಲೇಯರ್ ಆಗಿ ಬರೋದಕ್ಕೆ ಇಲ್ಲಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ತುಂಬ ಶೇಡ್ಸ್ಗಳಿದೆ. ನಾನಿಲ್ಲಿ ಲೈಟ್ ಶೇಡ್ಗೆ ತೊಗೊಂಡಿದ್ದೀನಿ. ಒಂದೊಂದು ಸ್ಕಿನ್ ಟೋನ್ಗೆ ಒಂದೊಂದು ಶೇಡ್ ಬರುತ್ತೆ. ನಂದು ಲೈಟ್ ಶೇಡ್ ಆಗಿರೋದ್ರಿಂದ 160 ವಾರ್ಮ್ ತೊಗೊಂಡಿದ್ದೀನಿ. ಪ್ರೈಮರ್ ಮಿಕ್ಸ್ ಇರೋದ್ರಿಂದ ಇದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ನಾವು ಏನೇ ಲಾಂಗ್ ಲಾಸ್ಟಿಂಗ್ ಮೇಕಪ್ ಉಳಿಬೇಕಂದ್ರೆ ಆದಷ್ಟು ನಾವು ಮ್ಯಾಟ್ ಫೌಂಡೇಶನ್ ಬಳಸಿದ್ರೆ ಲಾಂಗ್ ಲಾಸ್ಟಿಂಗ್ ಉಳಿಯುತ್ತೆ. ಸೊ
ಇದು ನಾರ್ಮಲಿ ಆಯಿಲಿ ಸ್ಕಿನ್ ಅವರು ಜಾಸ್ತಿ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಾರೆ. ಬಟ್ ನಮಗೆ ಲಾಂಗ್ ಲಾಸ್ಟಿಂಗ್ ಬೇಕಂದರೆ ಮ್ಯಾಟಿನೇ ತೊಗೋಬೇಕು. ಕವರೇಜ್ ಬೇಕು ಅಂದರೂ ಕೂಡ ನಮಗೆ ಮ್ಯಾಟಿ ಫೌಂಡೇಶನ್ನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಾನಿಲ್ಲಿ ಮ್ಯಾಟಿ ಫೌಂಡೇಶನ್ನೇ ತೊಗೊಂಡಿದ್ದೀನಿ. ಇದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಒಟ್ಟಿನಲ್ಲಿ ನಮಗೆ ನೀಟಾಗಿ ಬ್ಲೆಂಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಕೈಯಲ್ಲೂ ಸಹ ಬ್ಲೆಂಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ಪಾಂಜ್ ಇತ್ತು, ಸೊ ಸ್ಪಾಂಜೆಲ್ಲ ನೀಟಾಗಿ ಕವರ್ ಅಪ್ ಮಾಡಿದ್ದೀನಿ. ಡ್ಯಾಬ್ ಮಾಡಿ ಕೂಡ ಕವರ್ ಮಾಡ್ಕೋಬೋದು, ಬ್ಲೆಂಡು ಮಾಡ್ಕೋಬೋದು. ನೋಡಿ ನೀಟಾಗಿ ಕವರ್ ಮಾಡ್ಕೊಳ್ಳಿ. ನಾವು ಯಾವತ್ತೂ ಬರೀ ಫೇಸ್ ಮಾತ್ರ ಕವರ್ ಮಾಡಬಾರ್ದು. ನಮ್ಮದು ನೆಕ್ ಮತ್ತು ಕಿವಿ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ಏಕೆಂದರೆ ನಾವೇನೇ ಮೇಕಪ್ಪು ಆಗಲಿ ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡಿ ಬರೀ ಫೇಸಿಗೆ ಮಾತ್ರ ನಾವು ಅಪ್ಲೈ ಮಾಡಿದ್ರೆ ನಮ್ಮದು ನೆಕ್ ಏರಿಯಾ ಮತ್ತು ಇಯರ್ಸು ಬ್ಲ್ಯಾಕಾಗಿ ಕಾಣುತ್ತೆ. ಸೊ ಅದರಿಂದ ನಾವು ಎರಡನ್ನೂ ಈವನ್ ಸ್ಕಿನ್ ಟೋನ್ ಆಗಿ ನಾವು ಕವರ್ ಅಪ್ ಮಾಡ್ಕೊಳ್ಬೇಕು. ಆವಾಗಲೇ ನಾವು ಮೇಕಪ್ ಏನು ಮಾಡಿದ್ರೂ ಲುಕ್ಕಿಂಗಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಪ್ಯಾಚಿ ಅರ್ಧ ವೈಟು ಫೇಸ್ ಫುಲ್ಲು ಗ್ಲೋ ಕಾಣುತ್ತೆ, ನೆಕ್ ಏರಿಯಾ ಎಲ್ಲ ಫುಲ್ಲು ಡಾರ್ಕ್ ಕಾಣುತ್ತೆ. ಆವಾಗ ಅನ್ಈವನ್ ಸ್ಕಿನ್ ಟೋನ್ ಥರ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣೋದಿಲ್ಲ. ಸೊ ನಾನಿಲ್ಲಿ ಎಲ್ಲ ಕವರ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನಿಮಗೆ ಫೌಂಡೇಶನ್ ಇದೆ ಅಂದರೆ ಸ್ವಲ್ಪ ನೀಟಾಗಿ ಇನ್ನೂ ಸ್ವಲ್ಪ ಬ್ಲೆಂಡ್ ಮೂಲಕ ಟ್ಯಾಪ್ ಮಾಡಿ ಎಲ್ಲ ಕವರ್ ಅಪ್ ಮಾಡ್ಕೊಳ್ಳಿ. ನೋಡಿ ಒಟ್ಟಿನಲ್ಲಿ ನೀಟಾಗಿ ಬ್ಲೆಂಡ್ ಆಗ್ತಿದೆ. ನನಗಂತೂ ಈ ಫೌಂಡೇಶನ್ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಫೌಂಡೇಶನ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬ್ಲೆಂಡು ಕೂಡ ಆಗುತ್ತೆ ನಮಗೆ. ಸೊ ನೆಕ್ಸ್ಟು ಐ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ವ. ಸೊ ನಾನು ಐಬ್ರೋ ನಂದು ಆಲ್ರೆಡಿ ಬ್ಲ್ಯಾಕೇ ಇದೆ, ಸ್ವಲ್ಪ ಲೈಟಾಗಿ ಫಿಲ್ ಮಾಡಿ ಕವರ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಜಾಸ್ತಿ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ, ಲಿಟಲ್ ಬಿಟ್ ಅಷ್ಟೇ ನಾನು ಕವರೇಜ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವು ಐಲೈನರ್ ಸ್ಟಾರ್ಟ್ ಮಾಡೋಣ. ಐಲೈನರು ನಿಮಗೆ ಎಷ್ಟೊಂದು ರೀತಿಯ ಬ್ರ್ಯಾಂಡೆಡ್ಗಳು ಇಲ್ಲಿ ನಾನು ಮೇಬೆಲಿನವ್ರದ್ದು ವಾಟರ್ ಪ್ರೂಫ್ ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ವಾಟರ್ ಪ್ರೂಫ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಎಲ್ಲರೂ ಫಂಕ್ಷನ್ ನಾವೇನೇ ಎಲ್ಲೇ ಹೋದ್ರೂ ಕೂಡ ನಾವು ಕಣ್ಣನ್ನು ಸ್ಮಜ್ ಮಾಡಿದ್ರೂ ಕೂಡ ಅದು ನಮಗೆ ಕೆಳಗಡೆ ಬ್ಲೆಂಡ್ ಆಗಲ್ಲ. ಸೊ ವಾಟರ್ ಪ್ರೂಫ್ ಆಗಿರೋದ್ರಿಂದ ಅದು ಲೇಯರ್ ಆಗಿ ಓಪನ್ ಆಗಿಬಿಡುತ್ತೆ. ಸೊ ಅದರಿಂದ ನಾವಿಲ್ಲಿ ಆದಷ್ಟು ಫಂಕ್ಷನ್ಗಳಲ್ಲಿ ವಾಟರ್ ಪ್ರೂಫ್ ಐಲೈನರ್ ಯೂಸ್ ಮಾಡಿದ್ರೆ ನಮಗೆ ತುಂಬ ಲಾಂಗ್ ಲಾಸ್ಟಿಂಗ್ ಉಳಿಯುತ್ತೆ. ಎರಡು ಕಡೆನೂ ನಾವು ಐಲೈನರು ನಮಗೆ ಯಾವ ಶೇಪಲ್ಲಿ ಬೇಕು, ನಮಗೆ ತಿಕ್ಕಾಗಿ ತಿನ್ನಾಗಿ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾನಿಲ್ಲಿ ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಐಪೆನ್ನು ಕೂಡ ಯೂಸ್ ಮಾಡ್ಬೋದು, ಮಕ್ಳುಗಳಿಗೆಲ್ಲ ಆದರೆ ಐಪೆನ್ನೇ ಬೆಟರು. ಸೊ ನಾನಿಲ್ಲಿ ಕಣ್ಣು ಎಡ್ಜಿಗೆ ಸ್ವಲ್ಪ ಶಾರ್ಪ್ ಮಾಡ್ತಾ ಇದ್ದೀನಿ ಐಲೈನರ್ ಸಹಾಯದಿಂದ. ಏಕೆಂದರೆ ನೀಟಾಗಿ ಕಾಣುತ್ತೆ ಕಣ್ಣು, ಸೊ ಅದಕ್ಕೋಸ್ಕರ ಐ ಮೇಕಪ್ಪೇ ಮೇನ್ ಅಲ್ವಾ. ಸೊ ನಾನು ಸ್ವಲ್ಪ ಲೈಟಾಗೇ ಮಾಡಿದ್ದೀನಿ, ತುಂಬ ಏನು ಡಾರ್ಕಾಗೇನು ಐ ಮೇಕಪ್ ಮಾಡ್ತಾಯಿಲ್ಲ. ಮಾರ್ನಿಂಗ್ ಮೇಕಪ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ನಾನಿಲ್ಲಿ ಐ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಕಾಜಲ್ ಇಲ್ಲ ಅಂದರೆ ಐ ಮೇಕಪ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ನಾನಿಲ್ಲಿ ಮೇಬೆಲಿನವ್ರದ್ದೇ ಕಾಜಲ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಪರ್ಸ್ನಲ್ ನೀವು ಯಾವ್ದಾರು ಯೂಸ್ ಮಾಡ್ಬೋದು, ಸ್ಮಜ್ ಪ್ರೂಫ್ ಆಗಿರೋದು ಯೂಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಸೊ ಇಲ್ಲಿ ನಾನು ಕಾಜಲ್ ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತಿದ್ದೀನಿ. ಕಾಜಲೆಲ್ಲ ಆದಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ನಾವು ಮಸ್ಕರನ ಯೂಸ್ ಮಾಡೋಣ. ಮಸ್ಕರ ನಮ್ಮನ್ನ ಹೈ ಲ್ಯಾಶಸ್ನ ಸ್ವಲ್ಪ ಗ್ರೋನ್ ಅಪ್ ಮಾಡೋದಕ್ಕೆ, ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ನಾವು ಮಸ್ಕರ ಯೂಸ್ ಮಾಡ್ತೀವಿ. ಇದು ಸ್ಪೆಷಲ್ ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ, ನೀವು ಮೇಬೆಲಿನು, ಲ್ಯಾಕ್ಮಿ, ಇನ್ಸೈಟು ಎಲ್ಲನೂ ತುಂಬ ಚೆನ್ನಾಗಿದೆ. ನಾನು ಈ ಮೇಬೆಲಿನ್ ಯೂಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ನಾವು ಏನು ಮೇಕಪ್ ಮಾಡಿದ್ದೀವಲ್ಲ ಅದನ್ನ ಸೆಟಲ್ ಮಾಡಬೇಕಲ್ವ. ಫಿಟ್ ಮಿದು ಮೇಬೆಲಿನ್ದು 230 ಶೇಡು ಯೂಸ್ ಮಾಡ್ತಾ ಇರೋದು. ನಾವು ಏನು ಫೌಂಡೇಶನ್ ಹಾಕಿದ್ದೀವಿ ಇದನ್ನೆಲ್ಲ ನಾವು ಸೆಟಲ್ ಮಾಡಬೇಕು ಲಾಸ್ಟಲ್ಲಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಕಾಂಪ್ಯಾಕ್ಟ್ ಹಾಕಿದ್ಮೇಲೆ ಅದರದ್ದು ಲುಕ್ಕು ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾಯಿದೆ ಅಲ್ವಾ. ಸೊ ಕಾಂಪ್ಯಾಕ್ಟು ನೀವು ಯಾವ ಲೂಸ್ ಪೌಡ್ರಾದ್ರು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕೇಕ್ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಇದು. ಸೊ ಅದರಿಂದ ಇದು ಶೇಡ್ ಬಂದುಬಿಟ್ಟು 230.
ಮೇಬರ್ಲಿನವ್ರದ್ದು. ತುಂಬ ಚೆನ್ನಾಗಿದೆ, ಶೇಡು ನ್ಯಾಚುರಲ್ ಇದೆ. ಸೊ ಅದಕ್ಕೆ ನಾನು ಇದನ್ನ ಬಳಸ್ತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ನಾವು ಕವರ್ ಅಪ್ ಮಾಡ್ಕೊಳ್ಳಿ. ಸೊ ಲಾಸ್ಟಾಗಿ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ ಉಳಿಯೋದೇ ಲಿಪ್ಸ್ ಮೇಕಪ್ ಅಲ್ವಾ. ಲಿಪ್ಸ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಾವು ಮೇಕಪ್ಪೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇದು ನಾರ್ಮಲಿ ನಾನು ಸ್ವಲ್ಪ ಮೆರೂನ್ ಶೇಡ್ ಇದೆ ಅಂತ ತೊಗೊಂಡೆ. ಸೊ ಫೈನಲಿ ಇದು ಸ್ವಲ್ಪ ಪಿಂಕ್ ಶೇಡ್ ಕಾಣ್ತಾ ಇದೆ ವಿಡಿಯೋದಲ್ಲಿ. ಸ್ವಲ್ಪ ಮೆರೂನ್ ಶೇಡೇ ಇರೋದು. ನಾವು ಲಿಪ್ ಲೈನರ್ನ ಹಾಕ್ಕೊಂಡೆ ನಾವು ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕು. ಯಾಕೆಂದರೆ ನಮಗೆ ಲೈನ್ ಗೊತ್ತಾಗುತ್ತೆ. ಸೊ ಇನ್ನರ್ ಹೇಗೆ ನಾವು ಕವರ್ ಅಪ್ ಮಾಡ್ಬೋದು ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಅದನ್ನು ನಾವು ಲಿಪ್ ಲೈನರ್ನ ಫಸ್ಟು ಹಾಕಿ ನಂತರ ನಾನು ಲಿಪ್ಸ್ಟಿಕ್ ಲ್ಯಾಕ್ಮಿ ಅವ್ರದ್ದು 9to5 ಇದು ಮ್ಯಾಟಿಕ್ ಲಿಪ್ಸ್ಟಿಕ್ ಆಗಿರುತ್ತೆ. ಮ್ಯಾಟಿಕ್ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಲಾಂಗ್ ಲಾಸ್ಟಿಂಗ್ 12 to 24 hours ಅಷ್ಟು ನಮಗೆ ಲಿಪ್ಸ್ಟಿಕ್ ಹಾಗೇ ಇರುತ್ತೆ. ಸೊ ಅದರಿಂದ ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಇದು ಸಹ ಅಷ್ಟೇ ಮೆರೂನ್ ಶೇಡ್ ಇರೋದು. ಸೊ ವಿಡಿಯೋಗೆ ಸ್ವಲ್ಪ ರೆಡ್ಡಿಶಾಗಿ ಕಾಣ್ತಿದೆ. ನಾನೇ ಹಚ್ಬೇಕಾದ್ರೆ ಇದೇನಪ್ಪ ಇಷ್ಟೊಂದು ಡಾರ್ಕ್ ಇದೆ ಅನಿಸ್ತಿತ್ತು. ಸ್ವಲ್ಪ ಹೊತ್ತಾದಮೇಲೆ ಇದು ನನಗೆ ಸ್ವಲ್ಪ ಲೈಟ್ ಶೇಡಾಗಿ ಕಾಣುತ್ತೆ ಅಂದ್ಕೊಂಡು ಸ್ವಲ್ಪ ಹಚ್ಚಿದ್ದೀನಿ. ಇದು ಅಷ್ಟೇ ಲಾಂಗ್ ಲಾಸ್ಟಿಂಗಾಗಿ ಉಳಿಯುತ್ತೆ. ಲಿಪ್ಸ್ಟಿಕ್ಕು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲೇ 2 in 1 ಇದೆ. ಬ್ಯಾಕ್ ಸೈಡಲ್ಲಿ ನಮಗೆ ಲಿಪ್ ಗ್ಲಾಸು ಸಹ ಸಿಗುತ್ತೆ. ಮ್ಯಾಟಿಕ್ ಲಿಪ್ಸ್ಟಿಕ್ಕಲ್ಲಿ ನಾವು ಯಾವತ್ತೂ ಮ್ಯಾಟಾಗಿ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಉಳಿಬೇಕಂದ್ರೆ ಲಿಪ್ ಗ್ಲಾಸ್ ಬಳಸಬಾರ್ದು. ಲಿಪ್ಸ್ಟಿಕ್ ಆದಮೇಲೆ ಹಾಗೇ ಉಳ್ಕೊಂಡ್ರೆ ಹಾಗೆ ಇಟ್ಟರೆ ಮಾತ್ರ ನಮಗೆ 24 hours ನಮಗೆ ಲಿಪ್ಸ್ಟಿಕ್ ಉಳಿಯುತ್ತೆ. ನೀವು ಅದ್ರ ಮೇಲೇನಾದ್ರು ಲಿಪ್ ಗ್ಲಾಸ್ ಹಾಕಿದ್ರೆ ಅದು ಲಾಂಗ್ ಸ್ಟೇ ಬರೋದಿಲ್ಲ. ಸೊ ಅದರಿಂದ ನೀವು ಹಾಗೆ ಬಿಡಿ, ಲಿಪ್ ಗ್ಲಾಸ್ನ ಅಪ್ಲೈ ಮಾಡಬೇಡಿ. ಲಾಸ್ಟಲ್ಲಿ ನಮಗೆ ಬಿಂದಿ ಇಟ್ಟಿಲ್ಲ ಅಂದರೆ ನಮ್ಮ ಮೇಕಪ್ ಹೇಗೆ ಕಂಪ್ಲೀಟ್ ಆಗುತ್ತೆ. ಸೊ ಲಾಸ್ಟಲ್ಲಿ ಬಿಂದಿ ಇಟ್ಟಿದ್ದೀನಿ ನೋಡಿ. ನಮ್ಮ ಮೇಕಪ್ ಲುಕ್ ಈ ಥರ ಬಂದಿದೆ. ಹೇಗೆ ಅನ್ನಿಸ್ತಿದೆ ಮೇಕಪ್ಪು? ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಲಾಸ್ಟ್ ಆದಮೇಲೆ ಬ್ಲಷರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಬ್ಲಷರ್ ಏನು ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಹೈಲೈಟ್ ಮಾಡೋಣ, ಸ್ವಲ್ಪ ನೋಸ್ ಏರಿಯಾ ಚೀಕ್ಸ್ ಹತ್ರ ಎಲ್ಲ ಹೈಲೈಟ್ ಮಾಡೋಣ ಅಂತ ಸ್ಕಿನ್ ಹೈಲೈಟರ್ನ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಇನ್ಸೈಡ್ದು 02 ಶೇಡು. ತುಂಬ ಚೆನ್ನಾಗಿದೆ ನೋಡಿ. ಸ್ವಲ್ಪ ಚೀಕ್ಸ್ ಹತ್ರ ಹಾಕ್ತಾಯಿದ್ದೀನಿ. ಚೀಕ್ಸು ನೋಸ್ ಏರಿಯಾ ಸ್ವಲ್ಪ ಹಾಕಿ ಬ್ಲಷ್ ತೊಗೊಂಡು ಬ್ಲಷರಲ್ಲಿ ಸ್ವಲ್ಪ ತೊಗೊಂಡು ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಜಾಸ್ತಿ ಅದನ್ನು ಚೆನ್ನಾಗಿ ಕಾಣಲ್ಲ. ಸೊ ಸ್ವಲ್ಪ ಲಿಟ್ಟಲಾಗಿ ತೊಗೊಂಡಿದ್ದೀನಿ ನೋಡಿ. ಶೈನಿಂಗ್ ಹೆಂಗೆ ಕಾಣ್ತಾ ಇದೆ. ಬ್ರಷೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಹ್ಯಾಂಡಲ್ಲೂ ಕೂಡ ಲೈಟಾಗಿ ಹೈಲೈಟರ್ನ ಯೂಸ್ ಮಾಡ್ಬೋದು. ನೋಸ್ ಏರಿಯಾ ಚೀಕ್ಸ್ ಏರಿಯಲ್ಲೇ ಯೂಸ್ ಮಾಡ್ಬೋದು. ನನಗೆ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು. ಸೊ ನಾನು ಸ್ವಲ್ಪ ತೊಗೊಂಡು ಮತ್ತೆ ಕೈಯಲ್ಲೇ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಮೇಕಪ್ಪು. ನನಗೇನೋ ಮೇಕಪ್ಪು ಚೆನ್ನಾಗಿ ಬಂದಿದೆ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು? ದಯವಿಟ್ಟು ಈ ವಿಡಿಯೋ ನೋಡಿ. ಏನಾರು ಕಮೆಂಟ್ ಇದ್ದರೆ ಕಮೆಂಟ್ ಕಳಿಸಿ. ಯಾವ್ದಾರ ಪ್ರಾಡಕ್ಟು ಬಗ್ಗೆ ನಿಮಗೆ ನೇಮ್ ಏನಾರು ಗೊತ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಕೇಳಿದ್ರೆ ಖಂಡಿತವಾಗೂ ನಾನು ಅದರದ್ದು ನಂಬರ್ನ ಶೇರ್ ಮಾಡ್ತೀನಿ. ಸೊ ಮೇಕಪ್ ಮಾಡಿದ್ಮೇಲೆ ಫೈನಲಾಗಿ ಒಂದು ಸ್ಯಾರಿ ಲುಕ್ ಕೊಟ್ಟಿಲ್ಲ ಅಂದರೆ ಹೇಗಿರುತ್ತಲ್ವ. ಸೊ ಹಾಗೆ ನಾನು ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ವ, ಹಾಗೆ ರೆಡಿಯಾಗಿದೆ. ನಿಮಗೋಸ್ಕರ ಮೇಕಪ್ ವಿಡಿಯೋ ಮಾಡಿದ್ನಲ್ವ. ಸೊ ಹಾಗೆ ರೆಡಿ ಆಗ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಹೀಗೆ ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ. ನನ್ನ ಈ ಮೇಕಪ್ ಲುಕ್ಕು ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಚೆನ್ನಾಗಿ ಬಂದಿದೆಯಾ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಒಂದು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡಿ. ನೀವು ಏನಾರು ಇದ್ದರೆ ಕಮೆಂಟ್ ಹೇಳಿದ್ರೇ ನಮಗೆ ಗೊತ್ತಾಗುತ್ತೆ. ನಾವೇನಾರು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ, ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಮೇಕಪ್ನ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಸಿಂಪಲ್ಲಾಗಿ ಹೇರ್ ಇದು ಮಾಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಹೇರ್ ಸ್ಪ್ರೇ ಎಲ್ಲ ಯೂಸ್ ಮಾಡ್ತಾಯಿಲ್ಲ. ಲೈಟಾಗಿ ನಾನು ನಾರ್ಮಲಾಗಿ ಹೇಗೆ ನಾನು ರೆಡಿ ಆಗ್ತೀನೋ ಅದೇ ರೀತಿ ರೆಡಿ ಆಗ್ತಾಯಿದ್ದೀನಿ. ನಿಮಗೆ ಸೆಟ್ಟಿಂಗಾಗಿ ಕೂರಬೇಕಂದ್ರೆ ಹೇರು ನೀವು ಹೇರ್ ಸ್ಪ್ರೇನ ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಹೊತ್ತು ಹಾಗೆ ನೀವೇನು ಸೆಟ್ ಮಾಡಿ ಹೇರ್ನ ಹಾಕ್ಕೊಂಡಿರ್ತೀರೋ, ಜಡೆ ಹಾಕ್ಕೊಂಡಿರ್ತೀರೋ ಸೊ ಹಾಗೆ ಉಳ್ಕೊಳ್ಳುತ್ತೆ.
ಇದಾದಮೇಲೆ ಮೇಕಪ್ ಏನು ನಾವು ಮಾಡ್ಕೊಂಡಿದ್ದೀವಿ, ನಮಗೆ ಲಾಂಗ್ ಲಾಸ್ಟಿಂಗ್ ಉಳ್ಕೋಬೇಕು ಅಂದರೆ ಮೇಕಪ್ ಫಿಕ್ಸರು ನ್ಯಾಚುರಲ್ ಯೂಸ್ ಮಾಡ್ಕೋಬೋದು. ಇದು ಸ್ವಿಸ್ ಬ್ಯೂಟಿದು ತುಂಬ ಚೆನ್ನಾಗಿದೆ. ನಾನು ಈ ಮೇಕಪ್ ಫಿಕ್ಸರ್ ಏನು ಯೂಸ್ ಮಾಡಿಲ್ಲ. ಸೊ ಲಾಸ್ಟ್ ಫೈನಲಿ ನನ್ನ ಮೇಕಪ್ ಲುಕ್ ಈ ಥರ ಬಂದಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಮೇಕಪ್ಪು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾವು ಸ್ಕಿನ್ ಹೈಲೈಟಿಂಗ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು.